ರುದ್ರ ವೀರ ಗುರು ಕೊಟ್ಟುರೇಶ್ವರ ದೊರೆಯೇ ನಿನಗಾರು ಸರಿಯೇ ಸರಿ ಸರಿ ಎಂದವರ ಅಜ್ಞಾನ ಅರಿಯೇ ಬಹುಪರ ರುದ್ರ ವೀರ ಎಚ್ಚರವಿರಬೇಕು ನಡೆ ನುಡಿಯಲ್ಲಿ ಮತ್ಸರವಿರಬೇಕು ಭವಸಾಗರದಲ್ಲಿ ಮನವು ಅಚ್ಚುರಿಯುತ್ತಿರಬೇಕು ಲಿಂಗದಲ್ಲಿ ಅಂತರಂಗದಲ್ಲಿ ಜ್ಞಾನಿಯಾಗೆ ಶಿಕಾಪುರದಲ್ಲಿ ಶಿಖರವನ್ನೇ ಸೃಷ್ಟಿಸಿ ಬೇಡಿದ ಭಕ್ತರ ಇಷ್ಟಾರ್ಥವನ್ನು ಪೂರೈಸಿ ಮಾಘ ಬೌಳ ಮೂಲ ನಕ್ಷತ್ರದ ಸಮಯಕ್ಕೆ ಸರಿಯಾಗಿ ಕಿಣ್ಣದ ಹಾಲಿನ ಪ್ರಸಾದವನ್ನು ಪಡೆದ ಸರ್ವ ಸದ್ಭಕ್ತರಿಗೂ ದರ್ಶನವನ್ನು ಕೊಡುತ್ತಾ ಆಶೀರ್ವಾದವನ್ನು ನೀಡುತ್ತಾ ರಥವೇರುತ್ತಿರುವ ಕೊಟ್ಟೂರು ಗುರುಬಸವೇಶ್ವರರು ನಂತರದ ಸಮಯದಲ್ಲಿ ರಥವನ್ನೇ ಹೋಲುವ ಹೆಚ್ಚಿನ ಮಠದ ಈ ದಿವ್ಯ ಸಾನ್ನಿಧ್ಯದ ಸನ್ನಿಧಿಯಲ್ಲಿ ಶಿವೈಕ್ಯನಾಗಿರುವ ಕೊಟ್ಟೂರು ಗುರುಬಸವರಾಜೇಂದ್ರ ಸ್ವಾಮಿ ಯತಿಕುಲ ಚಂದ್ರ ಗೋಪುರ ವೀರ ಗಂಗಾಧರ ಗೌರಿವರ ಅಂಗಳಕರ ತಿಂಗಳದರ ಅಂಗಜ ವೈರಿಯ ತುಂಗಪುತ್ರನಾದ ಶ್ರೀ ವೀರಭದ್ರೆ ಬಹುಪರ ವೀರ ಒಪ್ಪರೆ ಬಲೆ ದೇವರ ಗಂಡ ಜಗದೊಳಗೆ ಅತಿ ಉದ್ದಂಡ ಆರಿಸಿದನು ದಕ್ಷಿಣಾರುಂಡ ಇಂತೊಬ್ಬ ಕೆಂಜಡೆಯ ನಂಜುಂಡೇಶ್ವರನ ಉರಿ ನೇತ್ರದಿಂದ ಉದ್ಭವಿಸಿದ ಶ್ರೀ ವೀರಭದ್ರೆ ಬಹುಪರ ವೀರ ಆದಿ ಬ್ರಹ್ಮನ ಸ್ವಸ್ತ್ರೀಯಾದ ಸರಸ್ವತಿಯ ಸಕಲ ವಿದ್ಯೆಯನ್ನು ದೇವಾನುದೇವತೆಗಳಿಗೂ ಮತ್ತು ಸುರರಿಗೂ ಹೇಳುವಳೆಂದ ಸರಸ್ವತಿಯನ್ನೇ ವಿದ್ವ ಜನರು ಕೊಂಡಾಡುತ್ತಿದ್ದರು. ಸರಸ್ವತಿಯು ತನ್ನ ವಿದ್ಯೆಯ ಬಲದಿಂದ ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ ಸರತರುಗಳನ್ನೇ ಕಣಿಕೆಯನ್ನಾಗಿ ಮಾಡಿ 7 ಸಮುದ್ರವನ್ನೇ ಮಸಿಯನ್ನಾಗಿ ಮಾಡಿ ನಮ್ಮ ಕಲ್ಪಕೋಟಿ ಯುಗ ವರ್ಷಗಳಲ್ಲಿ ಬರೆದು ತಾನು ವಿದ್ಯೆಯ ಮೂರ್ತಿಯೇ ತಾನೆಂದು ಮಹಾಗರ್ವದಿಂದ ಮೆರೆಯುತ್ತಿದ್ದಳು. ಪುಷ್ಪದತ್ತ ಮೊದಲಾದವರು ಶಿವನ ಧ್ಯಾನವನ್ನು ಮಾಡುತ್ತಿರುವಾಗ, ಶಿವನ ಸ್ತುತಿಯನ್ನು ಮಾಡುತ್ತಿರುವಾಗ ಅವರನ್ನು ಧಿಕ್ಕರಿಸಿ ವಿದ್ಯೆಯ ಮೂರ್ತಿಯೇ ತಾನೆಂದು ಮಹಾಗರ್ವದಿಂದ ಸರಸ್ವತಿಯ ಲೋಕದಲ್ಲಿರುವ ದಕ್ಷನ ಯಜ್ಞಕ್ಕೆ ಬಂದು ಅಹಂಕಾರವುಳ್ಳವಳಾಗಿ ಮೆರೆಯುತ್ತಿದ್ದಳು. ಇದ್ದ ಶ್ರೀ ವೀರಭದ್ರನು ದಕ್ಷ ಯಜ್ಞವನ್ನು ಧ್ವಂಸಗೊಳಿಸಲೆಂದು ಬಂದಿರುವಾಗ ಅಹಂಕಾರವುಳ್ಳ ಸರಸ್ವತಿಯನ್ನೇ ಕಂಡು ಅವಳ ಮೂಗನ್ನೇ ಕತ್ತರಿಸಲು ತಲೆ ಇಲ್ಲದ ಬ್ರಹ್ಮನ ಸತಿ